ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನ ಸ್ಪರ್ಧಿ ರಜತ್ ಬರೀ ಅಧಿಕ ಪ್ರಸಂಗಿ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ. ಕೆಲವೊಂದು ವಿಚಾರದಲ್ಲಿ ತನಗೆ ಸಂಬಂಧ ಇಲ್ಲದಿದ್ದರೂ ಕೂಡ ಮೂಗು ತುರಿಸೋಕೆ ಹೋಗಿ ಅಲ್ಲಿ ಮುಖಭಂಗವನ್ನು ಅನುಭವಿಸಿರುವಂಥ ಸಾಕಷ್ಟು ಘಟನೆಗಳು ಸಾಕಷ್ಟು ಕಡೆ ನಡೆದಿದ್ದಾವೆ. ಅದೇ ರೀತಿ ಈಗಲೂ ಕೂಡ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಕಿಚ್ಚ ಸುದೀಪ್ ಅವರ ಮಗಳನ್ನು ಸಾನ್ವಿನ ರೆಗ್ಗಿಸೋಕೆ ಹೋದಂತಹ ರಜತ್ಗೆ ಸಾನ್ವಿ ಕೊಟ್ಟಿರುವಂಥ ಲುಕ್ಕು ಎಲ್ಲವನ್ನು ಕೂಡ ಸಾರಿ ಸಾರಿ ಹೇಳ್ತಿದೆ. ಇದೊಂದು ವಿಡಿಯೋ ಈಗ ರಜತ್ ಮುಖವಾಡವನ್ನು ಕಳಚಿದೆ, ಜೊತೆಗೆ ದೊಡ್ಡ ಮುಖಭಂಗವೇ ಆಗಿದೆ. ನಂತರ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡಿದ್ರೂ ಕೂಡ ರಜತ್ ಒಂದು ಕ್ಷಣಕ್ಕೆ ಹೇಗೆ ತಬ್ಬಿಬಾಗಿದ್ರು, ಜೊತೆಗೆ ಸಾನ್ವಿಯವರ ಕೆಡುಗು ಕೋಪಕ್ಕೆ ಅದೊಂದು ಲುಕ್ಕಿಗೆ ಹೇಗೆ ಸ್ಟನ್ ಆಗಿ ಬಿಟ್ಟರು ಅನ್ನೋದು ಬಹುಶಃ ಈ ವಿಡಿಯೋದಲ್ಲಿ ನೀವು ಗಮನಿಸಿರ್ತೀರ. ಅಸಲಿಗೆ ಇಲ್ಲಾಗಿದ್ದೇನು, ರಜತ್ ಯಾಕೆ ರೇಗಿಸೋಕೆ ಹೋಗಿದ್ದು, ಅಲ್ಲಾಗಿದ್ದೇನು, ಯಾಕೆ ಸಾನ್ವಿ ಈ ರೀತಿಯಾದಂಥ ಲುಕ್ಕನ್ನು ಕೊಟ್ಟಿದ್ದು, ರಜತ್ ಇನ್ನಾದರೂ ಕೂಡ ಬುದ್ಧಿ ಕಲಿಬೇಕಾಗಿರೋದು ಏನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಜತ್ ಬಿಗ್ ಬಾಸ್ನ ಸ್ಪರ್ಧಿ. ಇದಕ್ಕೂ ಮುನ್ನ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿರುವಂಥ ಸ್ಪರ್ಧಿ. ಕೆಲವೊಂದು ವಿಚಾರಗಳ ಬಗ್ಗೆ ಫಿಲ್ಟರ್ ಇಲ್ಲದೆ ಮಾತನಾಡುವಂಥ ಈತ ಕೆಲವೊಂದು ವಿಚಾರಗಳಲ್ಲಿ ಹೇಗೆ ಎಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ಲದಿರುವಂಥ ವ್ಯಕ್ತಿ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕಡೆ ಸಾಬೀತಾಗಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಸಾಕಷ್ಟು ಸಲ ಇದೇ ರೀತಿ ತನಗೆ ಸಂಬಂಧ ಇಲ್ಲದೇ ಇರುವಂಥ ವಿಚಾರಕ್ಕೆ ಮೂಗು ತಿರಿಸೋಕೆ ಹೋಗಿ ಮುಖಭಂಗವನ್ನು ಅನುಭವಿಸಿರುವಂತಹ ಒಂದು ಪ್ರಸಂಗಗಳು ಕೂಡ ನಡೆದಿದ್ದಾವೆ. ಆಮೇಲೆ ವಿಪರೀತವಾಗಿ ಮಾತನಾಡೋದು ಮತ್ತು ಮಾತೇ ತನ್ನ ಬಂಡವಾಳ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿರುವಂಥ ರಜತ್ಗೆ ಈಗ ಒಂದು ದೊಡ್ಡ ಮುಖಭಂಗವೇ ಆಗಿದೆ. ಅದು ಸಾನ್ವಿ ಸುದೀಪ್ ಅವರ ಕೈಯಿಂದ. ಹೌದು, ರಜತ್ ಒಳ್ಳೆಯ ಎಂಟರ್ಟೈನರ್, ನೋ ಡೌಟ್. ಅದಕ್ಕೆ ಸಾಕ್ಷಿ ಬಿಗ್ ಬಾಸ್ ಸೀಸನ್ 11. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದರೂ ಕೂಡ ರಜತ್ 2ನೇ ರನ್ನರಪ್ಪ ಅಥವಾ 3ನೇ ಸ್ಥಾನವನ್ನು ಪಡೆಯೋದರಲ್ಲಿ ಶಕ್ತರಾದರು. ಫಿಲ್ಟರ್ ಇಲ್ಲದೆ ಮುಖಕ್ಕೆ ಹೊಡೆಯುವ ಹಾಗೆ ಮಾತನಾಡುವಂಥ ರಜತ್ ನೇರವಂತಿಕೆ ಹಲವರಿಗೆ ಇಷ್ಟವಾಗಿದೆ. ಇಂತಿಪ್ಪಂತಹ ರಜತ್ CCL ಪಂದ್ಯಾವಳಿ ವೇಳೆ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ರಜತ್ ವರ್ತನೆಯಿಂದ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ಕಿರಿಕಿರಿಗೊಂಡಂತೆ ಕಂಡುಬಂದಂಥ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ ಮತ್ತು ನಾನಾ ಥರವಾಗಿ ಇದಕ್ಕೆ ಕಮೆಂಟ್ಸ್ಗಳು ಕೂಡ ಬರ್ತಿದ್ದಾವೆ. ಬೇಕಿತ್ತ ಇದು ನಿನಗೆ ಮಗನೇ ಅನ್ನುವಂಥ ಹಾಡಿರ್ಬೋದು, ಜೊತೆಗೆ ಯಾಕಪ್ಪ ಇಲ್ಲದೆ ಇರೋ ವಿಚಾರಗಳಿಗೆ ಮೂಗು ತೋರ್ಸಕ್ಕೆ ಹೋಗ್ತೀಯ ಅನ್ನೋದಿರ್ಬೋದು, ಅಥವಾ ಯಾಕಪ್ಪ ಸಾನ್ವಿಯ ಕೆಡುಕೋಪಕ್ಕೆ ಗುರಿಯಾದಪ್ಪ ಅಂತ ಹೇಳಿಬಿಟ್ಟಿರ್ಬೋದು, ಜೊತೆಗೆ ಬೇಕಿತ್ತ ನಿನಗೆ ಅನ್ನುವಂತಹ ಪ್ರಶ್ನೆಗಳಿರ್ಬೋದು. ಇವೆಲ್ಲದೂ ಕೂಡ ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದ್ದಾವೆ. ಅಸಲಿಗೆ ಇಲ್ಲಿ ನಡೆದಿರೋದೇನು, ಯಾಕೆ ಸಾನ್ವಿ ಈ ರೀತಿಯಾದಂಥ ಲುಕ್ಕನ್ನು ಕೊಟ್ಟರು ಹೇಳ್ತಾ ಹೋಗ್ತೇನೆ ನೋಡಿ. ಅದು CCL ನಡೀತಾ ಇದ್ದಂತಹ ಜಾಗ, ಅಂದರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನಡೀತಿದ್ದಂತಹ ಜಾಗ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇತ್ತು. ಕಿಚ್ಚ ಸುದೀಪ್ ನಾಯಕತ್ವದ ಕರ್ನಾಟಕ ಬುಲ್ಡೋಸರ್ ತಂಡ ತೆಲುಗು ವಾರಿಯರ್ಸ್ ವಿರುದ್ಧ ಜಯಬೇರಿಯನ್ನು ಬಾರಿಸಿತು. CCL ಪಂದ್ಯಾವಳಿ ವೀಕ್ಷಿಸೋದಕ್ಕೆ ಸುದೀಪ್ ಪುತ್ರಿ ಸಾನ್ವಿ ಸಹ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿದ್ದರು. ಗೆಲುವನ್ನು ಸಂಭ್ರಮಿಸುತ್ತಿದ್ದಂಥ ವೇಳೆ ದೀಪಿಕಾ ದಾಸ್, ಅದ್ವಿತಿ ಶೆಟ್ಟಿ ಜೊತೆಗೆ ಸಾನ್ವಿ ಸುದೀಪ್ ಫೋಟೋವನ್ನು ತೆಗೆಸಿಕೊಳ್ಳುತ್ತಾ ಇದ್ದರು. ಈ ವೇಳೆ ಹಿಂದೆಯಿಂದ ಬಂದಂತಹ ರಜತ್ ಕೈಯಲ್ಲಿ ವಿಕ್ಟರಿ ಸಿಂಬಲನ್ನು ಹಿಡಿದು ಪೋಸನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಸಂಬಂಧನೇ ಇಲ್ಲದೆ ಇರುವಂಥ ನೀನು ಬಂದು ಯಾಕೆ ಇಲ್ಲಿ ಪೋಸನ್ನು ಕೊಡ್ತಿದ್ದೀಯಾ ಅಂತೇಳ್ಬಿಟ್ಟು ಒಂದು ಕ್ಷಣಕ್ಕೆ ಎಲ್ಲರೂ ಕೂಡ ಸಿಟ್ಟಾಗ್ತಾರೆ. ಹಿಂದೆಯಿಂದ ಬಂದು ರಜತ್ ಪೋಸ್ ಕೊಟ್ಟಿದ್ದು ಸಾನ್ವಿಗೆ ಇಷ್ಟವಾದಂತೆ ಕಾಣಲಿಲ್ಲ. ತಕ್ಷಣಕ್ಕೆ ಅಪ್ಸೆಟ್ ಆದಂತಹ ಸಾನ್ವಿ ಒಂದು ರೀತಿಯಲ್ಲಿ ಈ ರಜತನ್ನು ಗುರಾಯಿಸ್ತಾಳೆ, ಅಂದರೆ ಒಂದು ಲುಕ್ಕನ್ನು ಕೊಡ್ತಾರೆ. ಹುಡುಗಿಯರು ಫೋಟೋ ಕ್ಲಿಕ್ಕಿಸಿಕೊಳ್ಳುವಾಗ ಹಿಂದೆಯಿಂದ ಬಂದಂಥ ರಜತ್ತು ತಂದೆಲ್ಲಿ ಇಡಲಿ ಅಂತೇಳ್ಬಿಟ್ಟು ಒಂದು ಪೋಸನ್ನು ಕೊಟ್ಟಿದ್ದು ಸಾನ್ವಿಗೆ ಇಷ್ಟ ಆಗಲಿಲ್ಲ. ಇದಕ್ಕೆ ಒಂದು ರಗಡು ಲುಕ್ಕನ್ನು ಕೂಡ ಸಾನ್ವಿ ತಕ್ಷಣಕ್ಕೆ ಕೊಡ್ತಾರೆ. ಇದರಿಂದ ಅಪ್ಸೆಟ್ ಆದಂತೆ ಕಂಡುಬಂದಂಥ ಸಾನ್ವಿ ಸುದೀಪ್ ಅವರು ಅಲ್ಲಿ ಒಂದು ಕ್ಷಣ ರಜತನ್ನು ಗುರಾಯಿಸ್ಬಿಡ್ತಾರೆ. ರಜತನ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಆಗ ರಜತ್ ಹೊರಟು ಹೋಗ್ತಾರೆ. ಆ ವೇಳೆ ಬಾಬ್ರೋ ಅಂತ ಹೇಳ್ಬಿಟ್ಟು ಅಲ್ಲಿದ್ದವರೇ ಕರೀತಾರೆ. ನಾನು ಅಲ್ಲಿ ಪಕ್ಕದಲ್ಲಿ ಬರಬೇಕು, ಬೇಡ ಅಂತವ್ರೆ ಅಂತೇನು ರಜತ್ ಹೇಳ್ತಾನೆ. ಸಾನ್ವಿಯನ್ನು ಉದ್ದೇಶಿಸಿ ರಜತ್ ಹೇಳೋದು. ಆನಂತರ ಸಾನ್ವಿ ಪಕ್ಕದಲ್ಲಿ ನಿಂತು ಮತ್ತೆ ಅದೇ ಪೋಸನ್ನು ರಜತ್ ರಿಪೀಟ್ ಮಾಡ್ತಾರೆ. ಫೋಟೋ ಕ್ಲಿಕ್ ಆದ ಬಳಿಕ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಸಲಿಗೆ ರಜತ್ ಮಾಡಿದ್ದು ಇಲ್ಲಿ ಸರಿಯಲ್ಲ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ರಜತ್ ಇದು ನಿಮಗೆ ಬೇಕಿತ್ತಾ? ಸಾನ್ವಿ ಸರಿಯಾಗಿ ಮಾಡಿದ್ದಾರೆ. ಎಲ್ಲ ಸಮಯದಲ್ಲೂ ಕೂಡ ತಮಾಷೆ ವರ್ಕ್ ಆಗಲ್ಲ. ರಜತ್ ಎಲ್ಲೇ ಮೀರಿ ವರ್ತಿಸಬಾರ್ದು. ಸಾನ್ವಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಕೂಡ ರಜತ್ ರಿಯಾಕ್ಷನ್ ಬೇರೆಯದೇ ಥರ ಬರೋದು. ರಜತ್ ತಮಾಷೆಗೆ ಮಾಡಿರಬಹುದು, ಆದರೆ ಸಾನ್ವಿ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಟ್ರು. ಹೀಗೆ ಬೇರೆ ಬೇರೆ ವಿಧದಲ್ಲಿ ಈ ಒಂದು ವಿಚಾರ ಈಗ ವೈರಲ್ ಆಗ್ತಿದೆ. ಬಟ್ ಅದೇನೇ ಇದ್ರೂ ಕೂಡ ರಜತ್ ಮಾಡಿದ್ದು ಸರಿಯಲ್ಲ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಒಂದು ಖಾಸಗಿ ಸಮಯ ಅಂತ ಹೇಳ್ಬಿಟ್ಟಿರ್ತದೆ ಎಲ್ರಿಗೂ ಕೂಡ. ಆ ಖಾಸಗಿ ಸಮಯವನ್ನು ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಈಗ ಅಲ್ಲಿ ಸಾನ್ವಿ ಇರ್ಬೋದು, ಅದ್ವಿತಿ ಇರ್ಬೋದು, ಅಶ್ವತಿ ಇರ್ಬೋದು, ಹಾಗೆಯೇ ದೀಪಿಕಾ ದಾಸ್ ಇರ್ಬೋದು.
ಅವ್ರದ್ದೊಂದು ಗ್ಯಾಂಗ್, ಅವ್ರದ್ದೊಂದು ಫ್ರೆಂಡ್ಶಿಪ್ ಇರ್ತದೆ, ಅವ್ರದ್ದೊಂದು ಬಾಂಡಿಂಗ್ ಇರ್ತದೆ. ಅವರೇನೋ ಒಂದು ಫೋಟೋಸನ್ನು ತೆಗೆದುಕೊಳ್ಬೇಕು, ಏನೋ ಒಂದು ಎಂಜಾಯ್ ಮಾಡಬೇಕು ಅಂತೇಳಿ ಇರ್ತಾರೆ. ನಂದೆಲ್ಲಿಡ್ಲಿ ನಂದಗೋಪಾಲ ಅನ್ನೋ ರೀತಿಯಲ್ಲಿ ಹೋದಂಥ ರಜತ್ ಆ ರೀತಿ ಮಧ್ಯದಲ್ಲಿ ಪೋಸನ್ನು ಕೊಟ್ಟಿದ್ದು ಅಕ್ಷಮ್ಯ ಅಪರಾಧ, ತಪ್ಪಾಗ್ತದೆ. ಆ ರೀತಿ ಮಾಡಬಾರ್ದು. ಈಗ ಆ ಸಂದರ್ಭದಲ್ಲಿ ಬೇರೆ ಯಾರಾದರೂ ಇದ್ರು ಕೂಡ ಅಲ್ಲಿ ಒಂದು ಡಿಸ್ಕಂಫರ್ಟ್ ಫೀಲ್ ಆಗೇ ಆಗ್ತದೆ. ಸರಿ ಅಲ್ವೇ ಅಲ್ಲ? ಈಗ ರಜತ್ ಯಾರೋ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ಆ ರೀತಿ ಹೋಗಿ ಬೇರೆ ಯಾರಾದರೂ ಹೋಗಿ ಸರ್ ಒಂದು ಫೋಟೋ ಅಂತ ಹೇಳ್ಬಿಟ್ಟು ಮಧ್ಯಕ್ಕೆ ಪೋಸ್ ಕೊಟ್ಟರು ಅಂತ ಹೇಳಿದ್ರೆ ರಜತ್ಗೆ ಎಷ್ಟು ಡಿಸ್ಟರ್ಬ್ ಆಗಲ್ಲ, ರಜತ್ಗೆ ಎಷ್ಟು ಹಿಂಸೆ ಆಗಲ್ಲ? ಯೋಚನೆ ಮಾಡಬೇಕಲ್ವಾ? ಇನ್ನು ರಜತ್ ಈ ರೀತಿ ಮಾಡಿದ್ದಕ್ಕೆ ಮತ್ತು ಸಾನ್ವಿ ಕೊಟ್ಟಂಥ ಲುಕ್ಕಿಗೆ ಈಗ ಅದ್ವಿತಿ ಶೆಟ್ಟಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಜತ್ ಮೇಲೆ ಸಾನ್ವಿ ಸುದೀಪ್ ಗರಂ ಆದಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇಲ್ಲಿ ಎಲ್ಲರೂ ಕೂಡ ಚಿಲ್ ಮಾಡಿ, ಇದು ತಮಾಷೆಗಾಗಿ ಅಷ್ಟೇ. ಸಾನ್ವಿ ಅವರು ಸುಮ್ಮನೆ ರಜತ್ಗೆ ರೇಗಿಸ್ತಾ ಇದ್ರು ಅಷ್ಟೇ. ಯಾಕಂದರೆ ರಜತ್ ಕೂಡ ತಮಾಷೆ ಮಾಡ್ತಾಯಿದ್ರು. ವಿಡಿಯೋ ನೋಡಿ ಒಬ್ರನ್ನೊಬ್ರು ಜಡ್ಜ್ ಮಾಡಬೇಡಿ, ಇವರೆಲ್ಲ ಫ್ಯಾಮಿಲಿಗಿಂತ ಹೆಚ್ಚು. ಸಾನ್ವಿ ಮತ್ತು ರಜತ್ ಇಬ್ಬರು ಕೂಡ ತುಂಬ ಸ್ವೀಟ್ ಅಂತೇಳಿ ಇಲ್ಲಿ ಕಮೆಂಟನ್ನು ಪಾಸ್ ಮಾಡಿ ಇದಕ್ಕೆ ಒಂದು ಇತಿಶ್ರೀ ಹಾಡುವಂತಹ ಅಥವಾ ತಣ್ಣೀರು ಎರಚುವಂಥ ಕೆಲಸವನ್ನು ಇಲ್ಲಿ ಮಾಡಿದರೂ ಕೂಡ ಇಲ್ಲ, 100% ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ರೀತಿ ಪ್ರತಿಯೊಬ್ಬರಿಗೂ ಕೂಡ ರಜತ್ ವರ್ತನೆಯನ್ನು ಸಹಿಸೋಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಸ್ಪಷ್ಟ. ಆಮೇಲೆ ಸಂಬಂಧವೇ ಇಲ್ಲ ಅಲ್ವಾ? ರಜತ್ ಅಲ್ಲಿ ಹೋಗಬೇಕಾಗಿದ್ದೇನಿತ್ತು? ಅಲ್ಲಿ ಹೋಗಿ ಮಧ್ಯದಲ್ಲಿ ಪೋಸ್ ಕೊಡಬೇಕಾಗಿದ್ದೇನಿತ್ತು? ರಜತ್ ಏನು ಎಂತ ಅನ್ನೋದನ್ನು ಬಿಗ್ ಬಾಸಲ್ಲಿ ಜನ ನೋಡಿದ್ದಾರೆ. ಅದರಲ್ಲೂ ಕೂಡ ಚೈತ್ರ ಅವರನ್ನು ಹೆಚ್ಚು ಗೋಳಾಡಿಸಿದ್ದೇ ಈತ. ತನಗೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳೋದು, ಹೊರಟುತನ ಹೇಗೆ ಬೇಕಾದರೂ ಮಾತನಾಡೋದು, ಒಂದು ರೀತಿಯಲ್ಲಿ ತಾನು ಇರೋದೇ ಸರಿ, ತಾನು ಮಾಡೋದೇ ಸರಿ ಎನ್ನುವಂತಹ ಮನಸ್ಥಿತಿ ಇರೋನು ರಜತ್ ಇರೋದೇ ಹಾಗೆ ಅಂತ ಹೇಳ್ಬಿಟ್ಟು ಅಂದುಕೊಂಡವರು. ಆ ನೇರವಾದಂತಹ ಮತ್ತು ರಫ್ ಆದಂತಹ ನಡೆ ಎಲ್ಲ ಸಮಯಕ್ಕೂ ಕೂಡ ಹೊಂದಾಣಿಕೆ ಆಗೋದಿಲ್ಲ. ಹಾಗೆ ಎಲ್ಲರೂ ಕೂಡ ಸ್ವೀಕರಿಸೋದೂ ಕೂಡ ಇಲ್ಲ, ಸ್ವೀಕರಿಸೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಈಗ ಇಲ್ಲಾಗಿರೋದು ಕೂಡ ಅದೇ. ಹೆಣ್ಣು ಮಕ್ಕಳೆಲ್ಲ ಸೇರಿ ಖುಷಿಯಾಗಿ ಫೋಟೋ ಕ್ಲಿಕ್ಕಿಸ್ಕೊಳ್ತಿರುವಾಗ ತಮಾಷೆ ಮಾಡೋದಕ್ಕೆ ಹೋಗಿ ಸಾನ್ವಿ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ರಜತ್. ಒಳ್ಳೆ ಪೋಸ್ ಹೋಯ್ತಲ್ಲ ಅಂತೇಳ್ಬಿಟ್ಟು ಸಾನ್ವಿ ಹೆಣ್ಣು ಮಕ್ಕಳ ನಡುವೆ ನಿಮಗೇನು ಕೆಲಸ ಅಂತೇಳಿ ಕೇಳ್ತಾರೆ. ಆದರೂ ಕೂಡ ರಜತ್ ಅದನ್ನು ತಮಾಷೆಯಾಗಿ ತೆಗೆದುಕೊಂಡು ಮತ್ತೆ ಪೋಸ್ ಕೊಟ್ಟಿದ್ದಾನೆ. ರಜತ್ ನಡೆ ಇಲ್ಲಿ ಬೇಡವಾಗಿತ್ತು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ಫ್ಯಾಕ್ಟು ಆ ಸಂದರ್ಭದಲ್ಲಿ ಸುದೀಪ್ ಅವರ ಬೌನ್ಸರು ಸಾನ್ವಿ ಜೊತೆಗೆ ಇದ್ದಿದ್ರೆ ರಜತನ್ನು ಎಳ್ಕೊಂಡೋಗಿ ಹಾಕ್ತಿದ್ರೇನೋ ಗೊತ್ತಿಲ್ಲ. ಅಂಥದ್ದೊಂದು ಪ್ರಸಂಗ ನಡೆದಿದ್ರೆ ಇನ್ನಷ್ಟು ಆಭಾಸ ಆಗಿರೋದು. ಬಟ್ ರಜತ್ ಇನ್ನು ಮುಂದೇನಾದರೂ ತನ್ನ ವ್ಯಕ್ತಿತ್ವದಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಮಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ರಜತ್ ಮಾಡಿದಂಥದ್ದು ಸರಿ ಅಂತೇಳಿ ನಿಮ್ಗೆ ಅನಿಸುತ್ತಾ ಅಥವಾ ರಾಂಗ್ ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.